ಸರ್ ನನ್ನ ಪ್ಲಾನ್ ಫ್ಲಾಪ್ ಆಯಿತು. ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ನೇಚರ್ ಜೊತೆ. ಟ್ರೈನಲ್ಲಿ ಟ್ರಾವೆಲ್ ಮಾಡೋರು ಗೋವಾಗೆ. ನನ್ನ ಡೇಟ್ಸಿಗೆ ಈ ರೂಮ್ ಸಿಕ್ಕಿಲ್ಲ. ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾನು ಶಾಪಿಂಗ್ ಹೋಗಬೇಕು ನನ್ನ ಹಸ್ಬೆಂಡ್ ಜೊತೆ. ಯಾಕಂದರೆ ನೆಕ್ಸ್ಟ್ ವಾರ ಒಂದು ಟ್ರಿಪ್ ಐತೆ. ಈ ತಿಂಗಳಲ್ಲ ಮೇ ನಮ್ಮ ಆ್ಯನಿವರ್ಸರಿಯಿಂದ ಸ್ಟಾರ್ಟ್ ಆಗಿದ್ದು ಫುಲ್ ಟ್ರಿಪ್ ಮೇಲೆ ಟ್ರಿಪ್ಪು. ಮೇ 2 ಕೊಲ್ಲಂಗೆ ಹೋದ್ವಿ, ಅದಾದಮೇಲೆ ಊಟಿಗೆ ಹೋದ್ವಿ, ಮತ್ತು ಇವಾಗ ಪದ್ಮನಾಭ ಟೆಂಪಲ್ಗೆ ಹೋಗಿ ಬಂದ್ವಿ. ಮತ್ತು ಫುಲ್ ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದರೆ ಆ ಪ್ಲೇಸಿಗೆ ನಾನು ಇನ್ನೂ ಹೋಗಿಲ್ಲ. ಇಷ್ಟು 24 ವರ್ಷ ಆಯಿತು ಆ ಪ್ಲೇಸ್ಗೆ ನಾನು ಹೋಗೇ ಇಲ್ಲ. ಇಟ್ಸ್ ಇನ್ಸೈಡ್ ಇಂಡಿಯಾ ಓನ್ಲಿ. ಇವಾಗ ಶಾಪಿಂಗ್ ಏನಕ್ಕೆ ಅಂದರೆ ದೇವೇಟಾಗೆ ಡ್ರೆಸ್ ಇಸ್ಕೊಬೇಕು ಒಂದು ಸ್ವಲ್ಪ. ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾ ಇದ್ದೀವಲ್ಲ ಅದಕ್ಕೋಸ್ಕರ. ಸೊ ಇವಾಗ ಶಾಪಿಂಗ್ ಹೋಗೋಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಒಂದು ಫ್ಯೂ ಲಿಪ್ಸ್ಟಿಕ್ಸ್ ಆರ್ಡರ್ ಮಾಡಿದೆ ಆನ್ಲೈನಿಂದ. ಅದು ನಿಮಗೆ ತೋರಿಸ್ಲೇಬೇಕು. ಸೊ ನಿಮಗೆ 100% ಈ ಲಿಪ್ಸ್ಟಿಕ್ಸ್ ಇಷ್ಟ ಆಗ್ಬೋದು, ಅದಕ್ಕೆ ನಿಮಗೆ ತೋರಿಸ್ತೀನಿ ರೀ. ಸೊ ಅದಿಷ್ಟು ಲಿಪ್ಸ್ಟಿಕ್ಸ್ ಆರ್ಡರ್ ಮಾಡಿದ್ದೀನಿ ಗೈಸ್. ಇದು ಮತ್ತು ಇದು. ಸೊ ದಿಸ್ ಇಸ್ ಟೆಸ್ ಕ್ರೆಮ್ ಡಿಲಾ ಮ್ಯಾಟ್ ಲಿಪ್ಸ್ಟಿಕ್. ಇಟ್ ಇಸ್ ಸ್ಯಾಟಿನ್ ಮ್ಯಾಟ್, 8 hour ಲಾಂಗ್ ಲಾಸ್ಟಿಂಗ್ ಪ್ಲಸ್ ವೈಟಮಿನ್ ಇ. ಸೊ ಇವಾಗ ಒಂದು ಶೇಡ್ ಲಿಪ್ಸ್ಟಿಕ್ ಹಾಕ್ಕೊಂಡು ತೋರಿಸ್ತೀನಿ ಅದು ಹಿಂಗಿರತ್ತೆ ಅಂತ. ಪ್ಯಾಕೇಜಿಂಗ್ ನೋಡಿ ಇಷ್ಟು ಚೆನ್ನಾಗಿದೆ. ಸೊ ಇವಾಗ ನಾನು ಶೇಡ್ ಟಕೀಲಾ ಸನ್ರೈಸ್ 04 ಆ ಶೇಡ್ ನಾನು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಅಪ್ಲೈ ಮಾಡಿದ ತಕ್ಷಣವೇ ಇಟ್ ಹ್ಯಾಸ್ ಬಿಕಮ್ ಮೈ ಫೇವ್ರೆಟ್ ಒನ್, ಬಿಕಾಸ್ ಇದು ಅಪ್ಲೈ ಮಾಡೋದೇ ಬೇಕಾಗಿಲ್ಲ, ಬಿಕಾಸ್ ಇಟ್ ಈಸ್ 8 hour ಲಾಂಗ್ ಲಾಸ್ಟಿಂಗ್. ಇಷ್ಟು ಬಟರಿ ಸ್ಮೂತ್ ಆಗಿದೆ ಗೈಸ್. ಒನ್ ಸ್ವೈಪ್ ಬೂಮ್, ಫುಲ್ ಪಿಗ್ಮೆಂಟೆಡ್ ಆಗಿದೆ. ಸೊ ಇವಾಗ ನಂಗೆ ಅನಿಸ್ತಿದೆ ಈ ಅಫೋರ್ಡಬಲ್ ಐಕಾನಿಕ್ ಡ್ಯೂಪ್ ಲಿಪ್ಸ್ಟಿಕ್ ಅವೈಲೇಬಲ್ ಇರಾಗ ನಂಗೆ ಏನಕ್ಕೆ ಅಷ್ಟು ಕಾಸ್ಟ್ಲಿ ಐಟಮ್ಸ್ ತಗೊಬೇಕು ಅಂತ. ಸೊ ಈ ಲಿಪ್ಸ್ಟಿಕ್ಕಿಂದನೇ ನನ್ನ ಮುಖ ಒಂದು ಗ್ಲೋ ಬಂದೈತೆ ಅನಿಸ್ತಿದೆ. ಈ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ತುಟಿ ಡ್ರೈ ಆಗೋ ಚಾನ್ಸೇ ಇಲ್ಲ, ಬಿಕಾಸ್ ಇಟ್ ಈಸ್ ಎನ್ರಿಚ್ಡ್ ವಿತ್ ವೈಟಮಿನ್ ಇ ಆ್ಯಂಡ್ ಕೀಪ್ಸ್ ಯುವರ್ ಲಿಪ್ ನರಿಶ್ಡ್. ಪ್ರತಿಯೊಬ್ಬರೂ ಡೆಫಿನೆಟ್ಲಿ ಕೇಳ್ತಾರೆ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ಯಾ, ಯಾವ ಪ್ರಾಡಕ್ಟು ನನಗೂ ಹೇಳು ಅಂತ. ಇವಾಗ ಈ ಶೇಡ್ ಅಪ್ಲೈ ಮಾಡಿದ್ನಲ್ಲ, ನೆಕ್ಸ್ಟ್ ಶೇಡ್ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಹಿಂಗಿರುತ್ತೆ ಅಂತ. ನೆಕ್ಸ್ಟ್ ಶೇಡ್ ಬಂದು 03 ಶಾರ್ಟ್ ಆಫ್ ಬೇಲೀಸ್. ಈ ಶೇಡ್ ಯೂಸ್ ಮಾಡೋಣ ಅಂತ. ಪ್ಯಾಕೇಜಿಂಗ್ಗೆ ಲಕ್ಸುರಿ ಡ್ಯೂಪ್ ಥರ ಇದೆ ಗೈಸ್, ಸೀರಿಯಸ್ಲಿ. ಎಷ್ಟು ಸ್ಮೂತಾಗಿ ಗ್ಲೈಡ್ ಆಗ್ತಿದೆ ಗೊತ್ತಾ. ಇದು ನೀವು ಒಂದ್ಸತಿ ಯೂಸ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮ್ಮ ಗರ್ಲ್ ಬೆಸ್ಟಿಗೆ ಹೇಳ್ತೀರಾ, ಗರ್ಲ್ ಯು ನೀಡ್ ದಿಸ್ ಇನ್ ಯೋರ್ ಲೈಫ್, ಸ್ಟೇಸ್ ಇಟ್ ಆ್ಯಂಡ್ ಸ್ಲೇ ಇಟ್. ಕೂಲ್ಡ್ ಟೋನ್ಡ್ ಬ್ರೌನ್ ಕಲರ್ ವಿಚ್ ಇಸ್ ಆ್ಯಕ್ಚುಲಿ ಲಕ್ಸುರಿ ಡ್ಯೂಪ್ ಮ್ಯಾಕ್ರಿಲ್ ಆ ಥರ ಇದೆ ಗೈಸ್. ನೀವು 1 minute ದೇವೇಟ ಅಂತ ಕೇಳ್ಬಿಡೋಣ ಹೆಂಗಿದೆ ಅಂತ. ದೇವೇಟ, ಈ ಶೇಡ್ ಹೆಂಗಿದೆ? ಚೆನ್ನಾಗಿದೆಯಾ? ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆಲ್ಲ. First one 01 Sparkle Rose. This is gonna become your favorite one. Shade 02 Bellini Baby. Shade 03 Short of Baileys. This shade is totally twinning with Mackerel. Shade 04 Tequila Sunrise. It's a dupe for the Estee Lauder Sabyasachi Calcutta Red. Shade 05 Strawberry Daiquiri. Looks like Charlotte Tilbury Walk of No Shame. Shade 06 Icy Cosmo. Cool toned pink that works for all your plans. Shade 07 Hot Toddy. Shade 08 Rum Royal. This is identical to Revelance Rum Raisin. This creamy matte lipstick as the most stunning, flattering and versatile range of shades with intense pigment in just one swipe. ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಲಿಂಕ್ ಬಯೋದಲ್ಲಿ ಕೊಟ್ಟಿದ್ದೀನಿ, ತಕ್ಷಣ ಹೋಗಿ ತಗೊಳ್ಳಿ. ಮತ್ತೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಅಡಿಷನಲ್ ಡಿಸ್ಕೌಂಟು ಸಿಗುತ್ತೆ. ಇಟ್ ಈಸ್ ಆಲ್ಸೋ ಅವೈಲೇಬಲ್ ಆನ್ ಅಮೆಝಾನ್, ನೈಕಾ ಆ್ಯಂಡ್ ಪರ್ಪಲ್ ಆ್ಯಪ್. Google is staring up. Devi Pariyo. Hi. Okay, come, let's go. ಸೊ ಇವಾಗ ನಾವು ಬೆಳಿಗ್ಗೆನೇ ರೆಡಿ ಆದ್ವಿ ಗೈಸ್. ಇವಾಗ ಟೈಮ್ ಬಂದು 8 ಗಂಟೆ. ಹಾಂ, ಬೇಗ ಹೋಗೋಣ ಅಂತ. ನೋಡಿ ಗಣೇಶ ಮಲ್ಕೊಂಡಿರೋ ಗಣೇಶ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ದಟ್ ಈಸ್ ಲೈಕ್ ಟ್ರಕ್ಕಿಂಗ್ ಪ್ಲೇಸ್. ಇಲ್ಲಿಂದ ಕಾರಲ್ಲಿ ಹೋಗೋದು ಅರ್ಧ ದಾರಿದಲ್ಲಿ, ಮತ್ತು ಆ ಲೊಕೇಶನ್ಗೆ ಲೈಕ್ 4 kilometer ಅವೇ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋಗಬೇಕು. ಇಟ್ಸ್ ಅ ವಾಟರ್ಫಾಲ್ ಪ್ಲೇಸ್. ಟ್ರೈನಲ್ಲೆಲ್ಲ ನಾವು ಹೋಗ್ತಾ ಲೈಕ್ ಆ ವ್ಯೂ ನೋಡ್ತೀವಿ, ಆ ವಾಟರ್ಫಾಲ್. ಎಲ್ಲರೂ ಟ್ರೈನಲ್ಲಿ ಟ್ರಾವೆಲ್ ಮಾಡೋರು ಗೋವಾಗೆ ಆ ವಾಟರ್ಫಾಲ್ ನೋಡ್ತಾರೆ. ಸೊ ಆ ವಾಟರ್ಫಾಲ್ಗೆ ನಾವು ಹೋಗ್ತಾಯಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಸೊ ದಿಸ್ ಇಸ್ ಆರ್ ರೆಸಾರ್ಟ್ ಲಲಾ ಲ್ಯಾಂಡ್.
La 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 land. Our beauty is here. Let's go. ಹಿಂಗೆ ಹೋಗ್ಬೇಕಾಗಿರೋದು ದುಧ್ಸಾಗರ್ ವಾಟರ್ಫಾಲ್ಗೆ. ನೋಡಿ ಹಿಂಗಾಗ್ಬಿಟ್ಟಿದೆ ಮಳೆಗೋಸ್ಕರ ತುಂಬ ವಾಟರ್ ತುಂಬ್ಕೊಂಡ್ಬಿಟ್ಟಿದೆ. ಮತ್ತು ಅಲ್ಲಿ ಹೆವಿ ನೀರಿದೆ ಅಂತೆ, ಲೈಕ್ ತುಂಬ ಡೇಂಜರ್ ಅಂತೆ ಬಿಕಾಸ್ ಆಫ್ ರೈನ್ಫಾಲ್. ಅದಕ್ಕೆ ಕ್ಯಾನ್ಸಲ್ ಆಯಿತು, ಬಿಡ್ತಲ್ಲ ಯಾರನ್ನೂ ಹೋಗೋಕ್ಕೆ ದುಧ್ಸಾಗರ್ ವಾಟರ್ಫಾಲ್ಗೆ. ನನ್ನ ಪ್ಲ್ಯಾನ್ ಫ್ಲಾಪ್ ಆಯಿತು. ಇದು ನನ್ನ ಪ್ಲ್ಯಾನ್ ಆಗಿತ್ತು, ಪಾಪ ನನ್ನ ನಂಬಿ 3 ಜನ ಬಂದರು. ಫ್ಲಾಪ್ ಶೋ ಗೈಸ್, ಫ್ಲಾಪ್ ಶೋ. ನಮ್ಮ ರೆಸಾರ್ಟಿಂದ ಇಲ್ಲಿ ಬರೋಕ್ಕೆ 2 hours ತೊಗೊಂತು. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 70 ಕಿಲೋಮೀಟರ್. 2 hours ಸಮಥಿಂಗ್ ತೊಗೊಂತು ಗೈಸ್. ಅಷ್ಟು ದೂರ ಬಂದ್ವಿ. ನೋಡಿದ್ರೆ ಈ ಮಳೆಗೋಸ್ಕರ ಹೋಗ್ಬೇಕಾಗಿರೋದು ಈ ರೂಟಲ್ಲೇ. ಇಲ್ಲಿಂದ ಇನ್ನೂ 10 ಕಿಲೋಮೀಟರ್ ಐತೆ ವಾಟರ್ಫಾಲ್ಗೆ. ಸೊ ಆ್ಯಕ್ಚುಲಿ ಇಲ್ಲೇ ಕಾರ್ ಪಾರ್ಕಿಂಗು. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಜೀಪಲ್ಲಿ ಹೋಗ್ಬೇಕಾಗಿರೋದು. ಯಾವ ಜೀಪು ಇಲ್ಲ ಇಲ್ಲಿ, ಇಲ್ಲ ಜೀಪು ಇಲ್ಲ ಜೀಪ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಇವಾಗ ಹೋಗೋಕ್ಕಾಗಲ್ಲ ಬಿಕಾಸ್ ಡ್ಯೂ ಟು ಹೆವಿ ರೇನ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ. ಇದೇ ದುಧ್ಸಾಗರ್ ವಾಟರ್ಫಾಲ್ ಅಂತ ನೆನೆಸ್ಕೊಂಡು ಫೋಟೋ ತೊಗೊಂಡು ಹೋಗಬೇಕು ಅಷ್ಟೇ. ವೇರ್ ಆರ್ ಯು ಗೋಯಿಂಗ್? ದೇರಾ ಬೇರೆ ಸ್ಪಾಟಿಗೆ ಬಂದಿದ್ದೀವಿ, ಅಲ್ಲಿಂದಾನೆ. ಇಟ್ಸ್ ರೇನಿಂಗ್ ಆಲ್ಸೋ. ಬನ್ನಿ ದಯವಿಟ್ಟು ಬೇಗ ಒಂದು ಫೋಟೋ ತೊಗೊಂಡು ಹೋಗೋಣ. ಇದೇ ದುಧ್ಸಾಗರ್ ವಾಟರ್ಫಾಲ್ ಅಂತ ನೆನೆಸ್ಕೊಳ್ಳೋಣ ಬನ್ನಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಚಿಲ್ ಮ್ಯಾನ್, ಚಿಲ್. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ದುಧ್ಸಾಗರಿಂದ ನಾವು ಬೇರೆ ಕಡೆ ಬಂದ್ವಿ. ದಿಸ್ ಈಸ್ ಬೀಚ್ ಬೇರೆ ಅಂತ ದೇವಿ ಕೋಲಾ. ಓಕೆ, ಕೋಲಾ ಬೀಚ್. ನಾವಿವಾಗ ಕೋಲಾ ಬೀಚಿಗೆ ಬಂದಿದ್ದೀವಿ. ಕೋಲಾ ಜ್ಯೂಸ್ ಕುಡಿಯೋಕ್ಕಲ್ಲ, ಜೋಕಲ್ಲ, ಬಿಟ್ಟಾಕಿ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ಆದರೆ ಮಳೆ ಬರ್ತಾನೇ ಇದೆ. ಅದೇ ಮೂಡ್ ಆಫ್. ಸರಿಯಾಗಿ ಆಟ ಆಡೋಕ್ಕಾಗಲ್ಲ, ಮತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ ನೇಚರ್ ಜೊತೆ. ನೋಡಿ ಹೆಂಗಿದೆ ವ್ಯೂ. ದಿಸ್ ಈಸ್ ದ ವ್ಯೂ. ಒಳ್ಳೆ ಫೋಟೋಸ್ ತೊಗೊಬೋದು ಗೈಸ್ ಅಲ್ಲಿ ಆ್ಯಕ್ಚುಲಿ. ಸೊ ಇಲ್ಲಿ ನಾವು ಫ್ರೈಡ್ ರೈಸ್ ಮತ್ತು ಎಗ್ ರೈಸ್ ಆರ್ಡರ್ ಮಾಡಿದ್ದೀವಿ. ಮಧ್ಯಾಹ್ನ ಆಯಿತು, 1 ಗಂಟೆ. ಸೊ ಇಲ್ಲೇ ತಿನ್ಕೊಂಡು ವ್ಯೂ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಬೇರೆ ಕಡೆ ಹೋಗೋಣ ಅಂತ. ಸೌತ್ ಗೋವಾದಲ್ಲಿ ಜಾಸ್ತಿ ಬೀಚಸ್ಸೇ ಇರೋದು ಎಕ್ಸ್ಪ್ಲೋರ್ ಮಾಡೋಕ್ಕೆ, ಬೇರೆ ಏನೂ ಇಲ್ಲ. ಅಲ್ಲಿ ಕಯಾಕಿಂಗ್ ಇದೆ. ಕಯಾಕಿಂಗ್ ಮಾಡಿ ಬೋರ್ ಗೈಸ್, ಬೋರು. ಕಯಾಕಿಂಗ್ ನಂಗೆ ಇಷ್ಟನೇ ಇಲ್ಲ. ನಾವೇ ತಳ್ಕೊಂಡು ನಾವೇ ಮುಂದೆ ಹೋಗಬೇಕು. ಅದು ನಂಗೆ ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಅದು ಬಂದು ಕೇಪ್ ಗೋವಾ ರೆಸಾರ್ಟ್ ಅಂತ. ಆ್ಯಕ್ಚುಲಿ ನಾವು ಇಲ್ಲಿ ಬರೋಕ್ಕೆ ಅಂತಲೇ ಇದ್ದಿದ್ದು ಫಸ್ಟು. ಅದಾದಮೇಲೆ ಏನಾಯಿತು, ನಾನು ಬುಕ್ ಮಾಡಾಗ ಫುಲ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನನ್ನ ಡೇಟ್ಸಿಗೆ ಈ ರೂಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ದಿಸ್ ಇಸ್ ಇನ್ ವೆರಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ರೆಸಾರ್ಟು ಕೇಪ್ ಗೋವಾ. ಯಾಕಂದರೆ ನನಗೆ ಇದು ನೋಡಿದ ತಕ್ಷಣ ಸಿ ವ್ಯೂ ಇಲ್ಲೇ ಇದೆಯಾ, ಇಲ್ಲೇ ಆಟ ಆಡ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಇದ್ವಿ. ಬಟ್ ದೆನ್ ನಮಗೆ ಇದೆ ರೂಮ್ಸೇ ಸಿಕ್ಕಿಲ್ಲ ಗೈಸ್. ದೇವೇಟ ಅಲ್ಲಿ ಬರ್ತಾ ಇದ್ದಾರೆ. We are eating and that is our view. Nice, right? Devi, enda chiri Devi? ಇಲ್ಲಿ ಕಯಾಕಿಂಗ್, ಇದು ರಿವರ್ ಮತ್ತು ಇಲ್ಲಿ ಓಷನ್. ಇವರಿಬ್ಬರು ಡಿಸೈಡ್ ಮಾಡ್ತಾ ಇದ್ದಾರೆ, ಈ ಕಪಲ್ಸು, ಕಯಾಕಿಂಗ್ ಮಾಡಬೇಕಾ ಮಾಡಬಾರ್ದಾ ಅಂತ. ಬೇಕಾ ಕಯಾಕಿಂಗ್? ಗೋಕುಲ್, ಆರ್ ಯು ಇಂಟ್ರೆಸ್ಟೆಡ್? ಮತ್ತೆ ಹೋಗಿ. ಏನಕ್ಕೆ ಹೋಗ್ತಾ ಇಲ್ಲ? ಹೋಗಿದ್ದೇವಿ. ಭಯ ಪೇಡಿ ಆಣೋ ಎಂದನೇ ಪೇಡಿ. ನೀವು ಫ್ರೆಂಡ್ಸ್, ನೀವು ಹೋಗಿ, ಇಬ್ರು ಬೆಸ್ಟ್ ಫ್ರೆಂಡ್ಸ್, ನೀವಿಬ್ರು ಹೋಗಿ. ಅವರಿಬ್ರು ಹನಿಮೂನು, ನೀವಿಬ್ರೇ ಹೋಗಿ. ನೋಡಿ ಇಲ್ಲಿ ರಿವರ್ ವಾಟರ್ ಹೆಂಗೆ ಹೋಗ್ತಿದೆ ಓಷನ್ಗೆ ಗೈಸ್. ಈ ರಿವರ್ ವಾಟರು ಬಂದು ಓಷನ್ ಫ್ಲೋ ಆಗುತ್ತೆ.
ಸೊ ಗೈಸ್ ಬೀಚ್ ಎಲ್ಲ ನೋಡ್ಕೊಂಡು ನಾವು ಸಾಯಂಕಾಲ ಫ್ರೆಶ್ ಅಪ್ ಆಗಿ ಊಟ ಮಾಡಕ್ ಹೋದ್ವಿ. ಸೊ ಮೀನಾಸ್ ಕಿಚನ್ ಅಂತ ಸೌತ್ ಗೋವಾದಲ್ಲಿರೋದು. ಇಟ್ ವಾಸ್ ವೆರಿ ನೈಸ್ ಫುಡ್. ನಾವು ಕಿಂಗ್ ಫಿಶ್, ಪ್ರಾನ್ಸ್, ನಂಡು ಮತ್ತೆ ಚಪಾತಿ, ಫ್ರೈಡ್ ರೈಸ್ ತಗೊಂಡಿದ್ವಿ. ಅದಾದ್ಮೇಲೆ ರೂಮ್ಗೆ ಹೋದ್ವಿ. ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ಸೋ ಮಚ್ ಟಯರ್ಡ್ ಗೈಸ್. ಹೋಗಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ ಅಷ್ಟೇ. ಸೊ ಇವಾಗ ನಾವು ರೂಮೆಲ್ಲ ಸೂಪರ್ ನಾವು ರೂಮ್ ವೇಕಟ್ ಮಾಡಿದ್ವಿ. ಯಾಕಂದ್ರೆ ಆಕ್ಚುಲಿ ನಾವು ಥ್ಯಾಂಕ್ ಯು. ನಾವು ಆಕ್ಚುಲಿ 3 ದಿವಸಕ್ಕೆ ರೂಮ್ ಬುಕ್ ಮಾಡಿದ್ದು. ನೆನ್ನೆ, ಇವತ್ತು ಮತ್ತೆ ನಾಳೆ. ಸಾರಿ ಮೊನ್ನೆ, ನೆನ್ನೆ ಮತ್ತೆ ಇವತ್ತು. ನಾಳೆ ಬೆಳಿಗ್ಗೆ ಚೆಕ್ಔಟ್ ಮಾಡಬೇಕಾಯ್ತು. ಆದರೆ ನಾವು ಇವತ್ತೇ ಚೆಕ್ಔಟ್ ಮಾಡಿಬಿಟ್ವಿ. ಯಾಕಂದ್ರೆ ನಮ್ಗೆ ಇಲ್ಲಿ ಯಾಕೋ ಸೌತ್ ಓಕೆ ಗೂಗಲ್ ಸೌತ್ ಗೋವಾದಲ್ಲಿ ನಮ್ಗೆ ಯಾಕೋ ಪ್ಲೇಸಸ್ ಸೆಟ್ ಆಗಿಲ್ಲ. ಗೂಗಲ್ ಕ್ಯಾನ್ ಯು ಜಸ್ಟ್ ಮ್ಯೂಟ್ ದಟ್? ಸಿ ದೇರ್ ಸೌತ್ ಗೋವಾದಲ್ಲಿ ನಾವು ಎಂಜಾಯ್ ಮಾಡಿದ್ವಿ. ಆದರೆ ಜಾಸ್ತಿ ಇರೋದು ಬೀಚ್ ಪ್ಲೇಸಸ್, ವಾಟರ್ ಆಕ್ಟಿವಿಟೀಸು ಇಲ್ಲ, ಮತ್ತೆ ಲೈಕ್ ಟೂರಿಸ್ಟ್ ಪ್ಲೇಸಸ್ ಇಲ್ಲ. ಸೊ ದಟ್ ಈಸ್ ವೈ ವಿ ಡಿಸೈಡೆಡ್ ಟು ಗೋ ಟು ನಾರ್ತ್ ಗೋವಾ. ಇವತ್ತೇ ಚೆಕ್ಔಟ್ ಮಾಡಿ ನಾರ್ತ್ ಗೋವಾಗೆ ಹೋಗ್ಬಿಡೋಣ ಅಂತ. ಸೊ ನಾರ್ತ್ ಗೋವಾಗೆ ಹೋಗ್ತಾ ಇದೀವಿ. ಅಲ್ಲಿ ಅಲ್ಲಿ ಒಂದು ಅಟ್ಲೀಸ್ಟ್ ವಾಟರ್ ಆಕ್ಟಿವಿಟೀಸ್ ಇದೆ, ಮತ್ತೆ ಎಷ್ಟೊಂದು ಟೂರಿಸ್ಟ್ ಪ್ಲೇಸಸ್ ಐತೆ. ಅಂಡ್ ಅಲ್ಲೊಂದು ವೈಬೇ ಬೇರೆ. ಮತ್ತೆ ಬಾಗಾ ಬೀಚ್ ಇದೆ, ವಿ ಕ್ಯಾನ್ ವೈಬ್ ಅ ಲಾಟ್. ಸೊ ದಟ್ ಈಸ್ ವೈ ಇಲ್ಲಿ ಚೆಕ್ಔಟ್ ಮಾಡಿಬಿಟ್ಟು ನಾವು ಅಲ್ಲಿ ಹೋಗ್ತಾ ಇದೀವಿ ಗೈಸ್ ನಾವು. ಸೊ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.